ನನಗೆ ಇಬ್ಬಿಬ್ಬರು ಮೂರು ಹೆಂಡತಿಯರಿಲ್ಲ. ನಾನು ಯಾರ ಜೊತೆನೂ ಕೂಡ ಸಂಬಂಧವನ್ನ ಇಟ್ಟುಕೊಂಡಿಲ್ಲ. ಹೈಟೆಕ್ 5 ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಂಡಿಲ್ಲ. ಕುಮಾರಸ್ವಾಮಿ ಹೆಸರೇಳದೆ ಶಾಸಕ ಉದಯ್ ಗುಡುಗಿದ್ದಾರೆ. ನನಗೆ ಇಬ್ಬಿಬ್ಬರು ಮೂರು ಜನ ಹೆಂಡತಿದಿರಿಲ್ಲ. ನಾನು ಯಾರ ಜೊತೆನೂ ಸಂಬಂಧವನ್ನ ಇಟ್ಕೊಂಡಿಲ್ಲ. ಹೈಟೆಕ್ 5 ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಂಡಿಲ್ಲ. ಕುಮಾರಸ್ವಾಮಿ ಹೆಸರೇಳದೆ ಶಾಸಕ ಉದಯ್ ಗುಡುಗಿದ್ದಾರೆ. ಎಂಎಲ್ಎ ನಾಪತ್ತೆ. ಎಂಎಲ್ಎ ನಾಪತ್ತೆ ಪೋಸ್ಟ್ಗೆ ಉದಯ್ ಕದಲೂರು ಗರಂ ಆಗಿರುವಂತದ್ದು. ಕುಮಾರಣ್ಣ ಫ್ಯಾನ್ಸ್ ಪೇಜ್ನಲ್ಲಿ ಉದಯ್ ಬಗ್ಗೆ ಪೋಸ್ಟ್. ಕುಮಾರಸ್ವಾಮಿ ವಿರುದ್ಧ ಗುಡುಗಿರುವಂತಹ ಕದಲೂರು ಉದಯ್, ನಾನು ಕ್ಷೇತ್ರದಲ್ಲೇ ಇದ್ದೀನಿ, ಪ್ರತಿನಿತ್ಯ ಜನಸೇವೆಯನ್ನ ಮಾಡ್ತಾರೆ, ಅವರು ಇಲ್ಲ, ಅವ್ರು ಕಾಣೆಯಾಗಿದ್ದಾರೆ ಅಂತ ಹೇಳಿ ಉದ್ದುದ್ದ ಪೋಸ್ಟ್ ಅನ್ನ ಹಾಕಿರುವಂತಹ JDSನವರು ಈಗ ಅದಕ್ಕೆ ಟಕ್ಕರನ್ನ ಕೊಟ್ಟಿದ್ದಾರೆ. ಉದಯ್ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ. ಅವ್ರು ಲೀಡ್ರು ಕಾಣೆಯಾಗಿದ್ದಾರೋ ನಿಮಗೆ ಗೊತ್ತು, ತಾಲೂಕಿನ ಜನಕ್ಕೆ ಗೊತ್ತು. ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ, ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ. ಪ್ರತಿ ಗ್ರಾಮದಲ್ಲೂ ಗುದ್ಲಿ ಪೂಜೆ ಮಾಡಿ ರಸ್ತೆ, ಚರಂಡಿ, ಡ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಜನರ ಮಧ್ಯೆ ಇದ್ದೀವಿ, ಬಡವ್ರ ಮಧ್ಯೆ ಇದ್ದೀವಿ. ನಾನು ಯಾರ್ದೋ ಇಬ್ಬರು ಹೆಣ್ತಿರೋ ಮೂರು ಜನ ಹೆಣ್ತಿರೋ ಇಲ್ಲ, ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಹೈಟೆಕ್ 5 ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕೂತ್ಕೊಂಡಿಲ್ಲ. ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ ಅಲ್ರಿ. ನಾನು ನಿಮ್ಮ ಜೊತೆಲೇ ಇದ್ದೀನಿ ವಾರ ಇಡೀ ಪೂರ್ತಿ. ನನ್ನಿಂದ ಏನು ಯಾರಿಗೆ ಅಡಚಣೆ ಆಗಿದ್ದದ್ರಿ? ಯಾರು ನನ್ನಿಂದ ತೊಂದರೆ ಆಯ್ತು ಒಂದು ನೊಣ ಕರ್ಕೊಬಂದು ತೋರಿಸಿ, ಇವ್ರು ಇಂಥವ್ರಿಂದ ನನಗೆ ತೊಂದರೆ ಆಯ್ತದೆ, ಇವ್ರು ಕರ್ಕೊಬನ್ರಿ. ಇವ್ರು ಏನು ಮಹಾರಾಜರು ವಂಶಸ್ಥರ? ಹುಟ್ತಾ ಇವ್ರ ಯೋಗ್ಯತೆ ಏನಿತ್ತು? ಇವ್ರ ಆಸ್ತಿ ಎಷ್ಟಿತ್ತು? ಇವಾಗ ಇವ್ರ ಆಸ್ತಿಗಳು ಎಷ್ಟಿವೆ? ಇವರೇನು ಮೂಟೆ ಹೊತ್ಬಿಟ್ಟು ಬುದ್ಧಿ ಅಗದ್ಬಿಟ್ಟು ಸಂಪಾದನೆ ಮಾಡೋಲ್ಲ. ನಾವರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದೀವಿ. ಇವ್ರೇನು ಮಾಡ್ಕೊಂಡವ್ರು? ಎಲ್ಲವ್ರಂತ ಅವ್ರ ಲೀಡ್ರು 2 ತಿಂಗಳಿಂದ ಇಲ್ಲೆಲ್ಲಿ ಮಂಡ್ಯದಲ್ಲಿ ಕಾಣಲೇ ಇಲ್ಲ. ನಾವಾರ ಹೋದ್ರೆ 1 ದಿವಸನೋ 2 ದಿವಸನೋ ಹೋಗ್ತೀವಿ ಬೆಂಗಳೂರಿಗೆ ಕೆಲಸ ಇದ್ರೆ, ಅದು ಏನೋ ಅಫಿಷಿಯಲ್ ಕೆಲಸ ಇದ್ರೆ. ನಾವು 4 ವರ್ಷದಿಂದ ವ್ಯವಹಾರ ವಹಿವಾಟನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಏನಕ್ಕೆ? ಇಲ್ಲಿ ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ. ಯಾರೋ ಎಲ್ಲ ಕ್ರಾಸ್ ಸ್ಪೀಡ್ಗಳು, ಕೆಲಸ ಇಲ್ದವರು, ಅಸೂಯೆಗೆ ಕ್ಷೇತ್ರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.